ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ನೇ ವಾರ ಸಂಡೇ ಎಪಿಸೋಡ್ ಯಾವ ರೀತಿ ಇರುತ್ತೆ, ಯಾರು ಯಾವ ವಾರ್ಡೆಲ್ಲ ಸೇವ್ ಆದ್ರು, ಕೊನೆಗೆ ಬಾಟಮ್ ಅಲ್ಲಿ ಇದ್ದಿದ್ದು ಯಾರು, ಅವ್ರನ್ನ ತಗೊಂಡೋಗಿ ಒಬ್ಬನ ಸೀಕ್ರೆಟ್ ರೂಮ್ಗೆ ಹಾಕಿದ್ರೆ ಅಂತ ಅಪ್ಡೇಟ್ ಸಿಗ್ತಾ ಇದೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈ ವಾರ ಎಲಿಮಿನೇಷನ್ ಇಲ್ಲ. ಎಷ್ಟು ಸಲ ಈ ಸೀಸನ್ ಅಲ್ಲಿ ಎಲಿಮಿನೇಷನ್ ಇಲ್ಲ ಅಂತ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಒಳ್ಳೆ ಸೀರಿಯಲ್ ತರ ಓಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಸೀಸನ್ ಅಷ್ಟು ದರಿದ್ರ ಇನ್ ಯಾವ ಸೀಸನ್ ಇಲ್ಲ ಅಂತ ಅನ್ಸುತ್ತೆ. ಕರೆಕ್ಟ್ ಆಗಿ ನೋಡಿದ್ರೆ ಈ ಸೀಸನ್ ಅಲ್ಲಿ 4-5 ವಾರ ನೋ ಎಲಿಮಿನೇಷನ್ಸ್ ಇದೆ. ಯಾವಕ್ಕೆ ಈ ರೀತಿ ಅಂದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಈ ಸೀಸನ್ 125 ದಿನ 130 ದಿನ ಓಡಿಸೋದಂತೂ ಗ್ಯಾರಂಟಿ ಆಗ್ತಾ ಇದೆ. ಅದೇ ಕಾರಣಕ್ಕೆ ನೋ ಎಲಿಮಿನೇಷನ್ಸ್. ಆಲ್ರೆಡಿ 2 ವೈಲ್ಡ್ ಕಾರ್ಡ್ ಬೇರೆ ಬಂದ್ಬಿಟ್ಟಿದ್ದಾರೆ. ಮತ್ತೆ ವೈಲ್ಡ್ ಕಾರ್ಡ್ ತರಕ್ ಬರಲ್ಲ. ಅದೇ ರೀತಿಯಾಗಿ ಈ ರೀತಿ ಮಾಡ್ತಾ ಇದಾರೆ ಅಂತ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನಾ ಸೀಕ್ರೆಟ್ ರೂಮ್ ಅಂತ ಬಂದಾಗ ಯಾರಂತ ಹೋಗಿದೆ ಅಂತ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಸಂಡೇ ಎಪಿಸೋಡ್ ಅಂತ ಗೊತ್ತೇ ಇರುತ್ತೆ ಯಾರಿಗಂತ. ಸ್ವಲ್ಪ ಫಂಡ್ ಇರುತ್ತೆ. ಸಂಡೇ ಫಂಡೇ ಅಂತ. ಆ ಫಂಡೇ ಟಾಸ್ಕ್ ಬೇರೆ ಇದು ಕೊಟ್ಟಿದ್ದಾರೆ. ಏನಂದ್ರೆ ಯಾರು ಯಾವ ಆರ್ಡರ್ ಅಲ್ಲಿ ಇರ್ತಾರೆ ಫಸ್ಟ್ ಇಂದ ಹಿಡ್ಕೊಂಡ್ ಬರ್ಬೇಕು. ಲಾಸ್ಟ್ ಅಲ್ಲಿ ಯಾರಿರ್ತಾರೆ ಅವರು ಟಾಪ್ ಅಲ್ಲಿ ಇದ್ದಂಗೆ, ಕೊನೆಯಲ್ಲಿದ್ದರು ಲಾಸ್ ಇದ್ದಂಗೆ. ಈ ರೀತಿಯಾಗಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಅಲ್ಲಿ ಒಬ್ಬೊಬ್ರಿಗೆ ಅದೇ ಏನೇ ಹೇಳಿದ್ರು, ಎಷ್ಟೇ ಮಾತಾಡಿದ್ರು, ಕಿಚ್ಚ ಸರ್ ಎಷ್ಟೇ ಬುದ್ಧಿ ಹೇಳಿದ್ರು, ಅವರ ವೈಯಕ್ತಿಕ ವಿಚಾರ ಅಂತ ಬಂದಾಗ ಟಾರ್ಗೆಟ್ ಮಾಡೋದೇ ಒಂದು ವಿಷಯ. ಯಾಕಂದ್ರೆ ನೀವು ಎಕ್ಸಾಂಪಲ್ ತಗೊಳ್ಳಿ, ಯಾರಿಗೆ ಎನಿಮಿ ಇರ್ತಾರೋ ಅವ್ರಿಗೆ ಎನಿಮಿನೇ ಆಗಿರ್ತಾರೆ, ಯಾರು ಫ್ರೆಂಡ್ ಇರ್ತಾರೋ ಫ್ರೆಂಡೇ ಆಗಿರ್ತಾರೆ. ಫ್ರೆಂಡ್ಸ್ ಕೊಡ್ಕೊಂತಾರೆ, ಎನಿಮಿ ಕೊಡ್ತಾರೆ. ಲಾಸ್ಟ್ ಟೈಮ್ ಶಿಶಿರ್ ನೋಡಿರ್ತಾರ, ಟಾಸ್ಕ್ ಯಾರು ಚೆನ್ನಾಗಿ ಆಡಿದ್ರು, ಯಾರು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಅಂತ ಕೊಟ್ಟಾಗ ಉತ್ತಮ ಅಂತ ಅಂದ್ರೆ ಐಶ್ವರ್ಯ ಕೊಡ್ತಾರೆ. ಅಲ್ಲಿ ಆ ರೀತಿಯಾಗಿ ಫ್ರೆಂಡ್ಸ್ ಯಾರ್ತಾರೆ ಅವ್ರಿಗೆ ಕೊಡ್ತಾರೆ. ಮಂಜು ತಗೊಂಡ್ರೆ ಗೌತಮ್ ಕೊಡ್ತಾರೆ. ಈ ರೀತಿಯಾಗಿರುತ್ತೆ. ಇನ್ನು ಎನಿಮಿ ಅಂತ ಬಂದಾಗ, ಕಳಪೆ ಅಂತ ಬಂದಾಗ ಸಣ್ಣ ರೀಸನ್ ಇಟ್ಕೊಂಡು ನಮ್ಮ ಮೋಕ್ಷಿತ್ ಅವರು ಇವ್ರಿಗೆ ಕೊಡ್ತಾರೆ, ಯಾರಿಗೆ ನಮ್ಮ ಉಗ್ರ ಮಂಜುಗೆ. ಈ ರೀತಿಯಾಗಿರುತ್ತೆ. ಇದೇ ಟಾಪಿಕ್ ಬಂದಾಗ ಇದೇ ರೀತಿ ಆಗ್ತಾ ಇರುತ್ತೆ. ಅವ್ರು ಯಾರೆಲ್ಲ ಬೇಕು ಅವ್ರು ಟಾಪ್ ಅಲ್ಲಿ ಇರ್ತಾರೆ, ಯಾರು ಬೇಡ ಅವ್ರು ಕೊನೆಗಿರ್ತಾರೆ. ಆ ರೀತಿ ಆಗ್ತಾ ಇರುತ್ತೆ ಎಪಿಸೋಡ್ ಅಲ್ಲಿ. ಇನ್ನು ಎಸ್ಆರ್ ಬೋರ್ಡ್ ಬಂದಾಗ ಖಂಡಿತವಾಗ್ಲೂ ಸೇಮ್ ರೀಸನ್ಸ್. ಉಗ್ರ ಮಂಜು, ಗೌತಮಿ, ಮೋಕ್ಷಿತ, ತ್ರಿವಿಕ್ರಮ ಇವ್ರ ಕಿತ್ತಾಡ್ಕೊಂತಾರೆ ಹಾಗೆ ಹೀಗೆ ಅಂತೇಳಿ. ಕೆಲವರು ಅದೇ ಎಕ್ಸ್ಪೆಕ್ಟ್ ಮಾಡಲ್ಲ, ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಒಪ್ಕೊಳಲ್ಲ. ಅದನ್ನ ನಾನು ಮಾತಾಡಿಲ್ಲ, ನಾನು ಆಡಿಲ್ಲ, ನನ್ಗೆ ಗೊತ್ತಿಲ್ಲ ಅನ್ನೋ ರೀತಿಗೆ ಬರ್ತಾ ಇರ್ತಾರೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ನಿನ್ನೆ ನೋಡೇ ಇರ್ತಾರ, ಮೊದಲೇದಾಗಿ ನಮ್ಮ ರಜತ್ ಅವರು ಸೇವ್ ಮಾಡಿದ್ರು, ಅದಾದ್ಮೇಲೆ ಗೌತಮಿನ ಸೇವ್ ಮಾಡಿದ್ರು. ನೆಕ್ಸ್ಟ್ ಅಂತ ಬಂದಾಗ ತ್ರಿವಿಕ್ರಮ ಇವರ ನಾಮಿನೇಟ್ ಆಗಿಲ್ಲ, ಬಟ್ ಒಬ್ಬೊಬ್ಬರನ್ನೇ ಸೇವ್ ಮಾಡ್ಕೊಂತ ಬರ್ತಾರೆ. ಬಟ್ ಬಾಟಮ್ ಅಂತ ಬಂದಾಗ ಉಳಿದಿದ್ದು ಐಶ್ವರ್ಯ ಮತ್ತು ಚೈತ್ರ. ಇವರಿಬ್ಬರಲ್ಲಿ ಯಾರೋ ಒಬ್ಬನ ಎಲಿಬೇಟ್ ಮಾಡ್ತಾರೆ ಅಂತ ಹೇಳಿರ್ತಾರೆ. ಬಟ್ ಈ ಸಲ ಡೋರ್ ಹತ್ರ ಹೋಗಿ ಕರ್ಕೊಂಡೋಗಿ ಪ್ರ್ಯಾಂಕ್ ಮಾಡಿ ಮತ್ತೆ ವಾಪಸ್ ಕಳ್ಸಲ್ಲ. ಖಂಡಿತವಾಗ್ಲೂ ಮೇನ್ ಡೋರ್ ಇಂದಾನೆ ಹೊರಗಡೆ ಕಳಿಸಿ ಅವನ ಸೀಕ್ರೆಟ್ ರೂಮ್ಗೆ ಹಾಕೋ ಒಂದು ಇದಿದೆ. ಇದೇ ಕಾರಣಕ್ಕಾಗಿ ಚೈತ್ರ ಕುಂದಾಪುರ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಇಲ್ಲಿ ಬಿಗ್ ಬಾಸ್ ಟೀಮ್ ಅವರು ಏನ್ ಮಾಡ್ತಾ ಇದಾರೆ ಅಂತ ಸ್ವಲ್ಪನೂ ಗೊತ್ತಾಗ್ತಿಲ್ಲ. ಕಾರಣ ಏನಂದ್ರೆ, ಚೈತ್ರಕ್ಕೆ ಆಲ್ರೆಡಿ ಬಾಯ್ ಮಾಡ್ತಾ ಇದಾರೆ. ಅವರು ವಾಯ್ಸ್ ಕೇಳಕ್ಕೆ ಇರಿಟೇಟಿಂಗ್ ಆಗ್ತಾ ಇಲ್ಲ ಅನ್ನೋ ಟೈಮ್ ಅಲ್ಲಿ ಮತ್ತೆ ತಗೊಂಡೋಗಿ ಅವನ ಸೀಕ್ರೆಟ್ ರೂಮ್ ಹಾಕ್ತಾರೆ. ಆ ಸೀಕ್ರೆಟ್ ರೂಮ್ ಇಂದ ಬಂದು ಮತ್ತೆ ಗಲಾಟೆ ಮಾಡೋದಂತೂ ಗ್ಯಾರಂಟಿ. ನಾವು ಕಿವಿಯಲ್ಲಿ ಹತ್ತಿಡ್ಕೋದಂತೂ ಗ್ಯಾರಂಟಿ. ಆ ರೀತಿ ಇರುತ್ತೆ. ಇದೇ ಟೈಮಲ್ಲಿ ಮಂಜಣ್ಣನೋ ಇಲ್ಲ ಮೋಕ್ಷತನೋ ಇಬ್ಬರನ್ನ ತಗೊಂಡೋಗಿ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರೋದು, ಹೈಲೈಟ್ ಆಗಿರೋದು. ಯಾಕಂದ್ರೆ ಒಬ್ಬ ಟಾಪ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ ಎಲ್ಲರಿಗೂ ತಲೆಯಲ್ಲಿ ಹುಳ ಬಿಡೋಕ್ಕಾಗುತ್ತೆ. ಏನಾಯ್ತು, ಯಾಕಾಯ್ತು, ಇಷ್ಟು ಚೆನ್ನಾಗಿ ಆಟ ಆಡೋರು ಯಾಕೆ ಎಲಿಮಿನೇಟ್ ಆದ್ರು, ನಾವಿನ್ ಮೇಲೆ ಹುಷಾರಾಗಿರ್ಬೇಕು, ಹುಷಾರಾಗಿ ಆಟ ಆಡ್ಬೇಕಂತ ಅವ್ರಿಗೊಂದು ಕ್ಲಾರಿಟಿ ಸಿಗ್ತಾ ಇತ್ತು. ಬಟ್ ತಗೊಂಡೋಗಿ ಇನ್ನು 2 ವಾರದಲ್ಲಿ ಹೊರಗೆ ಹೋಗೋರ್ನ ತಗೊಂಡೋಗಿ ಸೀಕ್ರೆಟ್ ರೂಮ್ ಹಾಕಿದ್ದಾರೆ. ಸೀಕ್ರೆಟ್ ರೂಮ್ ಹಾಕಿರೋ ಕಾರಣ ಏನಂದ್ರೆ, ಇದು 13ನೇ ತಾರೀಕು ಚೈತ್ರಕ್ಕ ಅವರು ಮತ್ತೆ ನಮ್ಮ ಚೈತ್ರಕ್ಕ ಅವರು ಕೋರ್ಟಿಗೆ ಹೋಗ್ಬೇಕು. ಅದೇ ಕಾರಣಕ್ಕೆ ತಗೊಂಡೋಗಿ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿದ್ರೆ ಅಲ್ಲಿಂದ ಹೋಗಿ ಬರ್ಬೋದು, ಯಾರು ಗೊತ್ತಾಗಲ್ಲ ಅಂತ. ಅದೇ ಕಾರಣಕ್ಕೆ ಹಾಕಿದ್ರೆ ಏನೋ ಗೊತ್ತಿಲ್ಲ, ಅದು ರೀಸನ್ ಇರ್ಬೋದು. ಚೈತ್ರಕ್ಕನ ಸೀಕ್ರೆಟ್ ರೂಮ್ ಹಾಕಿರೋದು ಅಪ್ಡೇಟ್ ಬಂದಿರೋದು ನಿಜ. ಕಾದ್ ನೋಡ್ಬೇಕು ಎಪಿಸೋಡ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಮತ್ತೆ ಸಂಡೇ ಅವ್ರದ್ದು ಎಪಿಸೋಡ್ ಟೋಟಲ್ ಆಗಿ ಇರುತ್ತೆ. ಈ ವಾರ ಯಾರು ಹೆಲ್ಮೆಟ್ ಆಗಲ್ಲ, ನೋ ಎಲಿಮಿನೇಷನ್ ವೀಕ್. ಖಂಡಿತವಾಗ್ಲೂ ಮುಂದಿನ ವಾರ ಫ್ಯಾಮಿಲಿ ವೀಕ್ ಇರುತ್ತೆ. ಫ್ಯಾಮಿಲಿ ವೀಕ್ ಎಲ್ಲ ಬರ್ತಾರಂತ ಅಪ್ಡೇಟ್ ಸಿಗ್ತಾ ಇದೆ. ಆಲ್ರೆಡಿ 70 ದಿನ ಕಂಪ್ಲೀಟ್ ಆಯ್ತು. 70 ದಿನ ಅಂದ್ರೆ ಇನ್ನು 50 ದಿನ ಇದೆ. 50 ದಿನದಲ್ಲಿ ಈ ಫ್ಯಾಮಿಲಿ ವೀಕ್ ಬಂದು ಹೋದ್ರೆ ಆಲ್ಮೋಸ್ಟ್ ಅಲ್ಲಿ 80 ದಿನ ಆಗುತ್ತೆ. ಆದ್ರೆ ಇನ್ನೂ ಒಂದು ತಿಂಗಳು ಇರುತ್ತೆ. ಆ ತಿಂಗಳಲ್ಲಿ 100 ಡೇಸ್ ಅಂತ 10 ದಿನ ಲಾಸ್ಟ್ ವೀಕ್ ಆದ್ರೆ ಇನ್ನು 20 ದಿನ ಇರುತ್ತೆ. ಈ 20 ದಿನ ಫುಲ್ ಟಾಸ್ಕ್ ಇರ್ತವೆ. ಅದೇ ರೀತಿಯಾಗಿ ತುಂಬಾ ಕ್ರಿಟಿಕಲ್ ಇರುತ್ತೆ. ಫೈನಲ್ ಟಿಕೆಟ್, ಫೈನಲ್ ಟಾಸ್ಕ್ ಆಗ್ಲಿ, ಯಾವುದೇ ಟಾಸ್ಕ್ ಆಗ್ಲಿ. ಖಂಡಿತವಾಗ್ಲೂ ಇನ್ನ ಟಾಪ್ 5 ಅಂತ ಯಾರಂತ ಹೇಳಿ ಆಲ್ರೆಡಿ ಒಂದ್ಸಲ ಹೇಳಿದೀನಿ. ಹೋಗಿ ಚಾನಲ್ ಚೆಕ್ ಮಾಡ್ಕೋಬಹುದು, ಈ ತರ ಬರ್ತಾರೆ ಅಂತ ಹೇಳಿ. ಮತ್ತೆ ಸಂಡೇ ಎಪಿಸೋಡ್ ಟೋಟಲ್ ಆಗಿ ಈ ರೀತಿ ಇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.